ಯಾವ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ನೀವು 18% ಮೇಲೆ GST ಹಾಕಬೇಡಿ ಅಂತ ಹೇಳಿದ್ರೆ ನೀವು ಬಹಳಷ್ಟು ಅವ್ರ ವಿರುದ್ಧವಾಗಿ ಮಾತನಾಡಿದ್ರಿ. ಯಾವ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ನೀವು 18% ಮೇಲೆ GST ಹಾಕಬೇಡಿ ಅಂತ ಹೇಳಿದ್ರೆ ನೀವು ಬಹಳಷ್ಟು ಅವ್ರ ವಿರುದ್ಧವಾಗಿ ಮಾತನಾಡಿದ್ರಿ. ಇದು $4 ಟ್ರಿಲಿಯನ್ ಎಕಾನಮಿ ಬಗ್ಗೆ ಯಾಕೆ ಹೇಳಿದಂತಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ನಾವು ಬರ್ತೀವಿ. ಇವತ್ತು ಚೈನಾನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು 13 ಲಕ್ಷ ಕೋಟಿ ಇದೆ, ಜಪಾನ್ನಲ್ಲಿ 30 ಲಕ್ಷ ಕೋಟಿ ಇದೆ, ಅಮೆರಿಕದಲ್ಲಿ 75 ಲಕ್ಷ ಕೋಟಿ ಇದೆ, UK ನಲ್ಲಿ ಆಮೇಲೆ ಜರ್ಮನಿಯಲ್ಲಿ 50 ಲಕ್ಷ ಕೋಟಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ನಮ್ಮ ದೇಶದಲ್ಲಿ ಕರ್ನಾಟಕ 2 ಲಕ್ಷ ಇದೆ, ಬಿಹಾರ್ 43,000ಕ್ಕಿದೆ. ಏನ್ ಹೆಗ್ಗಳಿಕೆ, ಏನು ದಿನ ಬೆಳಿಗ್ಗೆ ಇದ್ರೆ ಭಾಷಣ, ಏನು ಬಹಳ ಇಡೀ ದೇಶಕ್ಕೆ ಬಡತನವನ್ನ ನಿರ್ಮೂಲನೆ ಮಾಡಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸಮಯದ ಅಭಾವ ಇದೆ. ಎರಡೇ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಿಜೆಪಿ ಅವ್ರಿಗೆ. ಕೇಳಿ ನೋಡಿ, ಏನು ಬೆನ್ ತಟ್ಕೊಂಡು GST ಬಗ್ಗೆ ಬಹಳ ದೊಡ್ಡ ಭಾಷಣವನ್ನು ಅವಾಗೂ ಮಾಡಿದ್ರು, ಇವಾಗೂ ಮಾಡಿದ್ದಾರೆ. ಬಚತ್ ಉತ್ಸವ ಅಂತ ಏನ್ರಿ ಇದು ಹೇಳಲಿಕ್ಕೆ, ಇದೊಂದು ಟೈಟಲ್ ಕೊಡ್ಲಿಕ್ಕೆ ನಿಮ್ಗೆ ಅರ್ಹತೆ ಇದೆಯಾ? ಯಾವ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ನೀವು 18% ಮೇಲೆ GST ಹಾಕಬೇಡಿ ಅಂತ ಹೇಳಿದ್ರೆ ನೀವು ಬಹಳಷ್ಟು ಅವ್ರ ವಿರುದ್ಧವಾಗಿ ಮಾತನಾಡಿದ್ರಿ.